ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮುಂಬರಲಿರುವಂಥ ಹಿಂದುಳಿದ ವರ್ಗಗಳ ತಾಲೂಕು ಕಲ್ಯಾಣ ಅಧಿಕಾರಿಗಳ ಹುದ್ದೆಗೆ ಸಂಬಂಧಿಸಿದಂತೆ ಸವಿತಾ ಸಮಾಜದ ಡೋಲು ಮತ್ತು ನಾದಸ್ವರ ತರಬೇತಿಗೆ ಕುರಿತಂತೂ ಅದರ ಉದ್ದೇಶ, ಅರ್ಹತೆ ಮತ್ತು ಅದರ ಮಾನದಂಡಗಳನ್ನು ಸಂಪೂರ್ಣವಾಗಿ ನೋಡೋಣ ಅಂತ ತಿಳಿಸ್ತಾ, ಈಗಾಗಲೇ ನಮ್ಮ ವಿದ್ಯಾಶಾರದೆ ಕೋಚಿಂಗ್ ಸೆಂಟರ್ ವತಿಯಿಂದ ಹಿಂದುಳಿದ ವರ್ಗ ತಾಲೂಕು ಕಲ್ಯಾಣಾಧಿಕಾರಿ ಹುದ್ದೆಗೆ ಆನ್ಲೈನ್ ಬ್ಯಾಚ್ ಕೋರ್ಸನ್ನು ಪ್ರಾರಂಭಿಸಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ 400 ಪ್ರಶ್ನೆಗಳಿಗೆ ವಿವರಣಾತ್ಮಕ ಉತ್ತರಗಳ PDF ಸಹಿತ ಲಭ್ಯ ಇರುವಂಥದ್ದು 1200 ರೂಪಾಯಿಗೆ ಮತ್ತು 200 ಅಂಕಗಳ ಒಂದು ಲಾಸ್ಟ್ ಟೈಮ್ ರಿವಿಷನ್, ಕೊನೆ ಹಂತದ ಒಂದು ತಯಾರಿಗೆ ಸಂಬಂಧಿಸಿದಂತೆ ಲಾಸ್ಟ್ ಮಿನಿಟ್ ರಿವಿಷನ್ಗೆ ಸಂಬಂಧಿಸಿದಂತೆ 200 ಅಂಕಗಳ ಒಂದು PDF ಸಹ ಲಭ್ಯ ಇರುವಂಥದ್ದು. ಇದು ಏನಾದರೂ ಬೇಕಿದ್ದರೆ ನೀವು 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನಾವು ಸವಿತಾ ಸಮಾಜ ಹಾಗೂ ಉಪಪಂಗಡಗಳ ವಿದ್ಯಾರ್ಥಿಗಳಿಗೆ ಡೋಲು ಮತ್ತು ನಾದಸ್ವರ ತರಬೇತಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೋಡೋಣ. ಈ ಒಂದು ತರಬೇತಿ ಕೇವಲ ಸವಿತಾ ಸಮಾಜ ಮತ್ತು ಅದರ ಉಪಪಂಗಡಗಳಿಗೆ ಮಾತ್ರ ಇರುವಂಥದ್ದು. ಪ್ರತಿ ವರ್ಷ ಒಂದು ಕಾಲ್ಫಾರ್ ಮಾಡುವಂಥದ್ದು. ಈ ಒಂದು ತರಬೇತಿಗೆ ಸಂಬಂಧಿಸಿದಂತೆ ಈ ಒಂದು ಉಪಪಂಗಡಗಳು ಯಾವ್ಯಾವು ಅನ್ನುವಂಥದ್ದನ್ನ ನಾವು ನೋಡಬೇಕು ಅಂದರೆ, ಒಂದು ನಾಯಿಂದ, ಪರಿಯಾಳ, ಅಂಬಟನ್, ಭಜಂತ್ರಿ, ಭಂಡಾರಿ, ಹಡಪದ, ಹಜಾಮ, ಕ್ಷೌರಿಕ, ಮಂಗಳ, ನಾಡಿಗ, ನವಲಿಗ, ನಾಮಿ, ವಾಜಂತ್ರಿ, ಸವಿತ, ಕ್ಷೌರಿಕ, ನಾಡಿಗ ಇವೆಲ್ಲ ಪ್ರಮುಖವಾದಂಥ ಒಂದು ಒಟ್ಟು 27 ಜಾತಿಗಳಿಗೆ ಈ ಒಂದು ನಾದಸ್ವರ ಮತ್ತು ಡೋಲು ವಾದನ ತರಬೇತಿ ಲಭ್ಯ ಇರುವಂಥದ್ದು. ಈ ಒಂದು ಯೋಜನೆ ಆರಂಭವಾದಂಥ ಒಂದು ವರ್ಷವನ್ನು ನಾವು ಕೇಳ್ತಿರ್ತಾರೆ ಎಕ್ಸಾಮಲ್ಲಿ. 2015 ಮತ್ತು 16ನೇ ಸಾಲಿನ ಆಯವ್ಯಯ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಯೋಜನೆಯನ್ನು ಘೋಷಣೆ ಮಾಡಿದರು. 2015-16ನೇ ಸಾಲಿನಲ್ಲಿ ಈ ಒಂದು ಯೋಜನೆ ಆರಂಭ ಆಯಿತು. ಈ ಒಂದು ಯೋಜನೆ ಆರಂಭವಾದಂಥ ಸಮಯದಲ್ಲಿ ಕೇವಲ ಒಂದು 30 ವಿದ್ಯಾರ್ಥಿಗಳಿಗೆ ಒಂದು ತರಬೇತಿಯನ್ನು ಕೊಡ್ತಿದ್ದರು. ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಟೌನ್ ಹಾಲ್ನಲ್ಲಿ. ಈಗ ಅದನ್ನು 50 ವಿದ್ಯಾರ್ಥಿಗಳಿಗೆ ಹೆಚ್ಚಳ ಮಾಡಿರುವಂಥದ್ದು. ಈ ಒಂದು ಯೋಜನೆಯ ಉದ್ದೇಶ ನೋಡಿರಿ ಏನೈತಿ. ಉದ್ದೇಶ ಅಂತಂದರೆ, ಸವಿತಾ ಸಮಾಜದ ಒಂದು ವಿದ್ಯಾರ್ಥಿಗಳಲ್ಲಿ ಡೋಲು ಮತ್ತು ನಾದಸ್ವರ ಸಂಗೀತ ಕಲೆಗಳನ್ನು ಯಾರೂ ತರಬೇತಿ ಪಡೆಯದೆ ಅದು ಒಂದು ನಶಿಸಿ ಹೋಗ್ತಾ ಇರುವಂಥದ್ದು. ವಿಶೇಷವಾಗಿ ಒಂದು ಫಂಕ್ಷನ್ಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ, ಬೇರೆ ಬೇರೆ ಒಂದು ಸಮಾರಂಭಗಳಲ್ಲಿ ಈ ಒಂದು ಡೋಲು ವಾದನ ಮತ್ತು ಸಂಗೀತ ಕಲೆ, ನಾದಸ್ವರ ಇರುವಂಥದ್ದು ಅದು ನಶಿಸಿ ಹೋಗ್ತಾ ಇರುವಂಥದ್ದನ್ನು ಕಂಡು ಗುರು ಶಿಷ್ಯ ಪರಂಪರೆಯಲ್ಲಿ ಸವಿತಾ ಸಮಾಜದ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಯೋಜನೆ ಆರಂಭವಾಗಿರುವಂಥದ್ದು. ಒಂದು ಮೈಸೂರಿನ ಗಂಗೂಬಾಲ್ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯದ ಒಂದು ಸಹಯೋಗದೊಂದಿಗೆ ಈ ಯೋಜನೆ ಇರುವಂಥದ್ದು. ಅರ್ಹತೆಗಳನ್ನು ನಾವು ನೋಡಬೇಕು ಅಂದರೆ, ವಿದ್ಯಾರ್ಥಿಗಳು ಕನಿಷ್ಠ 10 ವರ್ಷ ಹಾಗೂ ಗರಿಷ್ಠ 15 ವರ್ಷಗಳವರೆಗೆ ಅವರ ಒಂದು ವಯಸ್ಸಿರಬೇಕು. ಅವರಿಗೆ ಮಾತ್ರ ಈ ತರಬೇತಿ ನೀಡುವಂಥದ್ದು. 15 ವರ್ಷದ ಒಳಗಿನ ಒಂದು ವಿದ್ಯಾರ್ಥಿಗಳು ದೊರೆಯದೇ ಇದ್ದರೆ 18 ವರ್ಷದ ಒಳಗಿನ ಒಂದು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಬೋದು. ಅಂದರೆ 10ರಿಂದ 15 ವರ್ಷದವರೆಗಿನ ವಿದ್ಯಾರ್ಥಿಗಳನ್ನು ತಗೋತಾರೆ. ಸಿಗದೇ ಇದ್ದರೆ ಮಾತ್ರ 15 ವರ್ಷದವರೆಗಿನ ಒಂದು ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ಬೋದು. ಈ ಒಂದು ನಾದಸ್ವರ ಮತ್ತು ಡೋಲು ತರಬೇತಿಯನ್ನು ಪಡಿಬೇಕಾದ್ರೆ ಒಂದು ಆದಾಯ ಮಿತಿಯನ್ನು ಗೊತ್ತುಪಡಿಸಿರುವಂಥದ್ದು. ಸವಿತಾ ಸಮಾಜ ಮತ್ತು ಅದರ ಉಪಪಂಗಡಗಳು ಏನು ಒಂದು 27 ಏನೊಂದು ನಾವು ಇನ್ಕಮ್ ಅಂತ ಹೇಳಿದಿಲ್ಲ, ಆ ಒಂದು ಜಾತಿಗಳ ವಿದ್ಯಾರ್ಥಿಗಳಿಗೆ ಮಾತ್ರ ಯೋಜನೆ ಇರುವಂಥದ್ದು. ಅವರ ಒಂದು ವಾರ್ಷಿಕ ಆದಾಯ ಮಿತಿ ನೋಡಿ, ಈ ಒಂದು ಸಮಾಜ ಬರುವಂಥದ್ದು 2A, ಕರ್ನಾಟಕದಲ್ಲಿ 2A ಒಂದು ಪ್ರವರ್ಗದಲ್ಲಿ ಬರುವಂಥ ಒಂದು ಸವಿತಾ ಸಮಾಜ, ಅದರ ವಿದ್ಯಾರ್ಥಿಗಳು 2 ಲಕ್ಷ ರೂಪಾಯಿಗಳ ಒಂದು ಆದಾಯ ಮಿತಿಯನ್ನು ಹೊಂದಿರಬೇಕು. ಅವರಿಗಾಗಿ ಮಾತ್ರ ಈ ಒಂದು ಯೋಜನೆ ಇರುವಂಥದ್ದು. ಸರ್ಕಾರ ಅಧಿಸೂಚನೆ ಹೊರಡಿಸಿ ಒಂದು ಅರ್ಜಿಯನ್ನು ಕರೆದಂಥ ಸಮಯದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಆನಂತರ ಒಂದು ಆಯ್ಕೆಯನ್ನು ಮಾಡುವಂಥದ್ದು. ನೋಡಿ, ತರಬೇತಿ ಕೇಂದ್ರ ಎಲ್ಲಿರುವಂಥದ್ದು ನೋಡಿ. ಈ ಒಂದು 50 ವಿದ್ಯಾರ್ಥಿಗಳು, ಪ್ರಸ್ತುತ ಮುಂಚೆ ಪ್ರಾರಂಭದಲ್ಲಿ 30 ವಿದ್ಯಾರ್ಥಿಗಳಿತ್ತು, ಈಗ ಅದನ್ನು 50 ವಿದ್ಯಾರ್ಥಿಗಳಿಗೆ ಹೆಚ್ಚಳ ಮಾಡಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಟೌನ್ ಹಾಲ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಈ ಒಂದು ಸವಿತಾ ಸಮಾಜದ ಒಂದು
ಜಾತಿ ಮತ್ತು ಉಪಪಂಗಡಗಳು ಇರುವಂಥದ್ದು ಅಲ್ಲೇ ಒಂದು ತರಬೇತಿಯನ್ನು ಕೊಡುವಂಥದ್ದು ದೇವನಹಳ್ಳಿ ಟೌನ್ ಹಾಲ್ನಲ್ಲಿ. ಪ್ರಾರಂಭದಲ್ಲಿ 30 ವಿದ್ಯಾರ್ಥಿಗಳಿಗೆ ಅವಕಾಶ ಇತ್ತು. ಇದನ್ನು ಈಗ 50 ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡುವಂಥದ್ದು. ತರಬೇತಿ ಅವಧಿ ಬಂದುಬಿಟ್ಟು ಎಕ್ಸಾಮಲ್ಲಿ ಕೇಳ್ತದೆ, ತರಬೇತಿ ಅವಧಿ ಬಂದುಬಿಟ್ಟು 4 ವರ್ಷ ಇರುತ್ತೆ. 10 ರಿಂದ 15 ವರ್ಷ. 15 ವರ್ಷದ ಒಳಗಿನ ಮಕ್ಕಳು ಸಿಗದೇ ಇದ್ದರೆ 18 ವರ್ಷಗಳ ಒಳಗಿನ ಮಕ್ಕಳನ್ನು ತೆಗೆದುಕೊಳ್ಬೋದು. ಇನ್ನು ಕಾರ್ಯಕ್ರಮ ಅನುಷ್ಠಾನದ ಯಾರು ಮಾಡ್ತಾರೆ? ಕಾರ್ಯಕ್ರಮದ ಪಠ್ಯಕ್ರಮವನ್ನು ರೂಪಿಸುವಂಥದ್ದು, ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡುವಂಥದ್ದು, ಶಿಕ್ಷಕರಿಗೆ ಒಂದು ಗೌರವಧನವನ್ನು ಪಾವತಿ ಮಾಡುವಂಥದ್ದು, ಪರೀಕ್ಷೆಗಳನ್ನು ನಡೆಸಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡುವಂಥದ್ದು, ಈ ಎಲ್ಲ ಜವಾಬ್ದಾರಿ ಯಾರಿಗೆ ಸಂಬಂಧಿಸಿರುವುದು ಅಂತಂದರೆ ಈ ಒಂದು ಯೋಜನೆ ಎಲ್ಲ ಜವಾಬ್ದಾರಿ ಮೈಸೂರಿನ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ. ಮೈಸೂರಿನ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ಟೌನ್ ಹಾಲ್ನಲ್ಲಿ ಈ ಒಂದು ತರಬೇತಿಯನ್ನು ಕೊಡುವಂಥದ್ದು. ಇನ್ನು ಈ ಒಂದು ತರಬೇತಿಗೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸಮಿತಿ ನೋಡಿ, ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಬೇಕಲ್ಲ, ಏನು ಅರ್ಜಿಯನ್ನು ಸಲ್ಲಿಸಿರ್ತಾರೋ 10 ರಿಂದ 18 ವರ್ಷದ ಒಳಗಿನ ಒಂದು ವಿದ್ಯಾರ್ಥಿಗಳು, ಆ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥವ್ರನ್ನ ಆಯ್ಕೆ ಮಾಡುವಂಥದ್ದು ಮತ್ತು ಎಲ್ಲ ತರಬೇತಿಯ ಉಸ್ತುವಾರಿಯನ್ನು ನೋಡ್ಕೊಳ್ಳಿಕ್ಕೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಆಯುಕ್ತರು, ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆ. ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಆಯುಕ್ತರು ಅಧ್ಯಕ್ಷರಾಗಿರ್ತಾರೆ. ಇನ್ನು ಸೆಕ್ರೆಟ್ರಿ, ಮೆಂಬರ್ ಸೆಕ್ರೆಟ್ರಿ, ಸದಸ್ಯ ಕಾರ್ಯದರ್ಶಿ ಯಾರಾಗಿರ್ತಾರೆ ಅಂತಂದರೆ ಒಂದು ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಎಕ್ಸಾಮಲ್ಲಿ ಕೇಳಿದರೆ ಆಯುಕ್ತರು ಅಧ್ಯಕ್ಷರು ಕೇಳ್ತಾರೆ, ಇಲ್ಲಾಂದರೆ ಸದಸ್ಯ ಕಾರ್ಯದರ್ಶಿ ಕೇಳ್ತಿರ್ತಾರೆ. ಅದು ಬಿಟ್ಟು ಸದಸ್ಯರು ಕೇಳ್ಬೋದು. ಸದಸ್ಯರು ಯಾರ್ಯಾರಾಗಿರ್ತಾರೆ? ಮೆಂಬರ್ಸ್ ನೋಡಿ, ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯದ ಒಂದು ಉಪಕುಲಪತಿಗಳು ಮೆಂಬರ್ ಆಗಿರ್ತಾರೆ. ಜಂಟಿ ನಿರ್ದೇಶಕರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಇವರು ಮೆಂಬರ್ ಆಗಿರ್ತಾರೆ. ಆಮೇಲೆ ಬಂದುಬಿಟ್ಟು ಸವಿತಾ ಸಮಾಜದ ಒಂದು ಮುಖಂಡರು, ಮುಂಚೆ ನರಸಿಂಹಯ್ಯ ಅನ್ನುವಂಥವರಿದ್ದರು, ಈಗ ಒಂದು ಸವಿತಾ ಸಮಾಜದ ಒಂದು ಮುಖಂಡರು, ಇದರ ಒಂದು ಅಧ್ಯಕ್ಷರು ಸದಸ್ಯರು ಆಗಿರುವಂಥ. ನೆಕ್ಸ್ಟ್ ಬಂದುಬಿಟ್ಟು ವಿದ್ಯಾರ್ಥಿಗಳಿಗೆ ನೀಡುವಂಥ ಒಂದು ಸೌಲಭ್ಯಗಳು ಯಾವ್ಯಾವಿದಾವೆ? ವಿದ್ಯಾರ್ಥಿಗಳಿಗೆ ನೀಡುವಂಥ ಒಂದು ಸೌಲಭ್ಯಗಳು ನೋಡಿ, ಊಟ ವಸತಿಯನ್ನು ಕೊಡ್ತಾರೆ, ಊಟ ವಸತಿ ಇರುತ್ತೆ. ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಉಚಿತ ಶಿಕ್ಷಣವನ್ನು ಕೊಡಿಸ್ತಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ಒಂದು ಸೆಲೆಕ್ಷನ್ ಆಗಿರ್ತಾರೆ ಅವರಿಗೆ ಸರ್ಕಾರಿ ಶಾಲೆಯಲ್ಲಿ ಉಚಿತ ಶಿಕ್ಷಣವನ್ನು ಕೊಡಿಸ್ತಾರೆ. ಲೇಖನ ಸಾಮಗ್ರಿ, ಉಚಿತ ಸಮವಸ್ತ್ರ, ಕ್ಷೌರ್ಯದ ವೆಚ್ಚ, ಹಾಸಿಗೆ, ಹೊದಿಕೆ, ಇವೆಲ್ಲವನ್ನ ನೋಡಿರಿ. ಈ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಹಾಸ್ಟೆಲಲ್ಲಿ ಏನೇನು ಸೌಲಭ್ಯ ಕೊಡ್ತಾರಲ್ಲ ಎಲ್ಲ ಸೌಲಭ್ಯನೂ ಕೊಡುವಂಥ ಲೇಖನ ಸಾಮಗ್ರಿ, ಉಚಿತ ಸಮವಸ್ತ್ರ, ಕ್ಷೌರದ ವೆಚ್ಚ 5 ಬಾರಿ 60 ರೂಪಾಯಿದಂತೆ ಮತ್ತು ಹಾಸಿಗೆ ಹೊದಿಕೆಯನ್ನು ಕೊಡ್ತಾರೆ. ಮಾಸಿಕ ನಿರ್ವಹಣಾ ವೆಚ್ಚ 1500 ರೂಪಾಯಿ ಹಾಗೂ ತರಬೇತಿ ಭತ್ಯೆ 500 ರೂಪಾಯಿ, ಒಟ್ಟು 2000 ರೂಪಾಯಿಗಳನ್ನು ಕೊಡ್ತಾರೆ. ಇದು ವಿದ್ಯಾರ್ಥಿಗಳು ನೀಡುವಂಥ ಒಂದು ಸೌಲಭ್ಯಗಳು. ಇದಿಷ್ಟು ಒಂದು ಡೋಲು ಮತ್ತು ನಾದಸ್ವರ ತರಬೇತಿ ಕುರಿತು. ಇನ್ನು BCM ತಾಲೂಕಾ ಅಧಿಕಾರಿಗೆ ಸಂಬಂಧಪಟ್ಟಂತೆ ನಮ್ಮ ವಿದ್ಯಾಶಾರದೆ ವತಿಯಿಂದ ಆನ್ಲೈನ್ ಕ್ಲಾಸಸ್ ಸಹಿತ ಲಭ್ಯ ಇರುವಂಥದ್ದು. ಈಗಾಗಲೇ 57ಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸಸ್ಗಳು, 15 ಚಾಪ್ಟರ್ ಕಂಪ್ಲೀಟ್ PDF, 400 ಪ್ರಶ್ನೆಗಳ ವಿವರಣಾತ್ಮಕ ಉತ್ತರಗಳು ಲಭ್ಯ ಇರುವಂಥದ್ದು. ಇದು ನಮ್ಮದು ಟೀಚ್ಮೆಂಟ್ ಆ್ಯಪು. ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಆನ್ಲೈನ್ ಕ್ಲಾಸ್ಗಳನ್ನು ಕೇಳ್ಬೋದು. ಫೀಸ್ ಬಂದುಬಿಟ್ಟು 2000 ರೂಪಾಯಿ ಇರುತ್ತೆ ಕಂಪ್ಲೀಟ್ ಕೋರ್ಸ್ಗೆ. ಇವು ರೆಕಾರ್ಡಿಂಗ್ ಕ್ಲಾಸ್ಗಳು, 57ಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸಸ್ಗಳಿರುವಂಥದ್ದು. ಲಿಂಗಾಯತ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಅಭಿವೃದ್ಧಿ ನಿಗಮ, ವಿದ್ಯಾರ್ಥಿ ವೇತನ, ವಸತಿ ನಿಲಯ, ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಒಕ್ಕಲಿಗರ ಅಭಿವೃದ್ಧಿ ನಿಗಮ, ಮರಾಠ ಅಭಿವೃದ್ಧಿ ನಿಗಮ, ಇವೆಲ್ಲ ಒಂದು ರೆಕಾರ್ಡಿಂಗ್ ಕ್ಲಾಸಸ್ಗಳನ್ನ ನೀವು ಕೇಳ್ಬೋದು. 1995 ಆ್ಯಕ್ಟು, ಕರ್ನಾಟಕದಲ್ಲಿ ಮೀಸಲಾತಿ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಯೋಜನೆ, ನೇರ ಲಂಬ ಮೀಸಲಾತಿ, ಎಲ್ಲ ಒಂದು ಕ್ಲಾಸಸ್ಗಳನ್ನ ನೀವು ರೆಕಾರ್ಡಿಂಗ್ ಕೇಳ್ಬೋದು. ಕಂಪ್ಲೀಟ್ ಇರುತ್ತೆ. 1992 ಆ್ಯಕ್ಟು, ಆಮೇಲೆ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್, ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕೀಮ್ಸ್ ಏನೇನಿದ್ದಾವೆ, ಆಮೇಲೆ SC/ST ನಿಯಮಗಳು 1992, ಇವೆಲ್ಲ ರೆಕಾರ್ಡಿಂಗ್ ಕ್ಲಾಸ್ಗಳನ್ನ ನೀವು ಕೇಳ್ಬೋದು. ಈ ಒಂದು ಬ್ಯಾಚ್ ಕೋರ್ಸ್ಗೆ ನಿಮಗೆ ಜಾಯ್ನ್ ಆಗಬೇಕಿಂತ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಂಪ್ಲೀಟಾಗಿ ಇನ್ನೂ ಎಕ್ಸಾಮ್ 2-3 ತಿಂಗಳಿರುವಂಥದ್ದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ ಮತ್ತು ಟೆಸ್ಟ್ ಸೀರೀಸನ್ನು ನೀವು ತೆಗೆದುಕೋಬೋದು. 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ಒಂದು ಕ್ಲಾಸು. ಈ ಕ್ಲಾಸ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಒಂದು ಧನ್ಯವಾದಗಳು.